ಮಹಾರಾಷ್ಟ್ರ ಸಿಎಂ ಪ್ರಮಾಣವಚನ ಕಾರ್ಯಕ್ರಮದಲ್ಲಿ ಕಳ್ಳರ ಕೈಚಳಕ ಜೋರಾಗಿತ್ತು. ದೇವೇಂದ್ರ ಫಡ್ನವೀಸ್ ಸಿಎಂ ಆಗಿ ಆಯ್ಕೆ ಆಗ್ತಾ ಇರ್ತಾರೆ. ಅಜಿತ್ ಪವಾರ್ ಡಿಸಿಎಂ ಆಗಿ, ಏಕನಾಥ್ ಶಿಂದೆ ಡಿಸಿಎಂ ಆಗಿ ಪ್ರಮಾಣವಚನ ತೆಗೆದುಕೊಳ್ಳುವಂಥ ಒಂದು ಕಾರ್ಯಕ್ರಮ. ನರೇಂದ್ರ ಮೋದಿಯವರಾಗಿ ಅನೇಕ ಗಣ್ಯರಲ್ಲೆಲ್ಲ ಇದ್ದರು. 12 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಕದ್ದಿದ್ದಾರೆ. ಇದೇ ಟೈಮ್ ನೋಡಿಕೊಂಡು 4,000 ಪೊಲೀಸರಿದ್ದರು. ಹೋಗಿರೋದು 12 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಜನ ಕಳ್ಕೊಂಡ್ರು. 4,000 ಪೊಲೀಸರಿದ್ದು ಪೊಲೀಸರ ಸರ್ಪಗಾವಲಲ್ಲೇ ಈ ಥರದ್ದಾಗಿದೆ ಅಂತ. ಕಳ್ಳರ ಚಾಲಾಕಿತನಕ್ಕೆ ಮುಂಬೈ ಪೊಲೀಸರು ತಬ್ಬಿಬ್ಬಾಗಿದ್ದಾರೆ. ಮುಂಬೈನ ಆಜಾದ್ ಮೈದಾನದಲ್ಲಿ ಡಿಸೆಂಬರ್ 5ಕ್ಕೆ ನಡೆದಂಥ ಕಾರ್ಯಕ್ರಮ ಇದು. ಚಿನ್ನದ ಸರ, ಮೊಬೈಲ್ ಎಲ್ಲವನ್ನೂ ಕೂಡ ಖದೀಮರು ಕಳವು ಮಾಡಿದ್ದಾರೆ. ಗೇಟ್ ನಂಬರ್ 2ರಲ್ಲಿ ಜನ ಹೊರಬರ್ತಾ ಇದ್ದಾಗ ಈ ಕಳ್ಳತನ ನಡೆದಿದೆ ಅಂತ. ಚಿನ್ನದ ಸರ, ಮೊಬೈಲ್ ಫೋನ್, ಪರ್ಸ್ಗಳನ್ನು ಕಳ್ಳರು ಕದ್ದುಬಿಟ್ಟಿದ್ದಾರೆ. ಕೇಸ್ ದಾಖಲಿಸಿಕೊಂಡು ಇದೀಗ ಕಳ್ಳರ ಪತ್ತೆಗೆ ಪೊಲೀಸರು ಮುಂದಾಗಿದ್ದಾರೆ.